ಪುರುಷರ ಬಲಗಣ್ಣು ಪದೇ ಪದೇ ಬಡಿದುಕೊಂಡರೆ ಏನರ್ಥ ಗೊತ್ತಾ? ಕಣ್ಣಿನ ರೆಪ್ಪೆಗಳು ಪದೇ ಪದೇ ಬಡಿದುಕೊಳ್ಳುವುದು ಸಾಮಾನ್ಯ ಕ್ರಿಯೆ. ಆದರೆ ಇದು ಪುರುಷರಲ್ಲಿ ಬಡಿದುಕೊಳ್ಳುವುದಕ್ಕೂ ಸ್ತ್ರೀಯರಲ್ಲಿ ಬಡಿದುಕೊಳ್ಳುವುದಕ್ಕೂ ತುಂಬಾನೇ ವ್ಯತ್ಯಾಸವಿದೆ. ಮಹಿಳೆಯರ ಎಡಗಣ್ಣಿನ ರೆಪ್ಪೆ ಬಡಿದುಕೊಂಡರೆ ಏನರ್ಥ? ಪುರುಷರ ಬಲಗಣ್ಣಿನ ರೆಪ್ಪೆ ಬಡಿದುಕೊಂಡರೆ ಏನರ್ಥ? ಇದಕ್ಕೆ ವೈಜ್ಞಾನಿಕ ಕಾರಣಗಳು ಇವೆ. 1. ಮಹಿಳೆಯರ ಕಣ್ಣಿನ ರೆಪ್ಪೆಗಳು ಪದೇ ಪದೇ ಬಡಿದುಕೊಳ್ಳುವುದು. ಕಣ್ಣಿನ ರೆಪ್ಪೆಗಳು ಬಡಿದುಕೊಳ್ಳುವುದು ಸಾಮಾನ್ಯವೆಂದು ನಮಗೆ ಅನಿಸಬಹುದು. ಆದರೆ ಹಿಂದೂ ಧರ್ಮದಲ್ಲಿ ಪುರುಷರ ಕಣ್ಣಿನ ರೆಪ್ಪೆ ಬಡಿದುಕೊಳ್ಳುವುದಕ್ಕೂ ಮಹಿಳೆಯರ ಕಣ್ಣಿನ ರೆಪ್ಪೆ ಬಡಿದುಕೊಳ್ಳುವುದಕ್ಕೂ ವಿಭಿನ್ನ ಅರ್ಥಗಳಿವೆ. ಮಹಿಳೆಯರ ಎಡಗಣ್ಣು ಅಥವಾ ಬಲಗಣ್ಣು ಬಡಿದುಕೊಂಡರೆ ಅದರ ಅರ್ಥವೇನು ಗೊತ್ತೇ? ಮಹಿಳೆಯರ ಎಡಗಣ್ಣು ಬಡಿದುಕೊಂಡರೆ ಅದನ್ನು ಶುಭ ಶಕುನವೆಂದು ಪರಿಗಣಿಸಲಾಗುತ್ತದೆ. 2. ಪುರುಷರಲ್ಲಿ ಕಣ್ಣಿನ ರೆಪ್ಪೆಗಳು ಪದೇ ಪದೇ ಬಡಿದುಕೊಳ್ಳುವುದು. ಪುರುಷರ ಬಗ್ಗೆ ಮಾತನಾಡುತ್ತಾ ಪುರುಷರಲ್ಲಿ ಬಲಗಣ್ಣು ಬಡಿದುಕೊಂಡರೆ ಅದನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ನಿಮ್ಮ ಬಲಗಣ್ಣು ಬಡಿದುಕೊಳ್ಳುತ್ತಿದ್ದರೆ ನಿಮಗೆ ಏನಾದರೂ ಒಳ್ಳೆಯದಾಗುತ್ತದೆ ಎಂದರ್ಥ. ಆದರೆ ಪುರುಷರಲ್ಲಿ ಎಡಗಣ್ಣು ಬಡಿದುಕೊಂಡರೆ ಅದನ್ನು ಶುಭವೆಂದು ಪರಿಗಣಿಸಲಾಗುವುದಿಲ್ಲ. ಇದರರ್ಥ ನಿಮಗೆ ಏನಾದರೂ ಅಹಿತಕರ ಸಂಭವಿಸುತ್ತದೆ ಅಥವಾ ನೀವು ಯಾವುದೋ ಒಂದು ಸಮಸ್ಯೆಯಲ್ಲಿ ಸಿಲುಕಿಕೊಳ್ಳುವಿರಿ ಎಂಬುದಾಗಿದೆ. 3. ಕಣ್ಣಿನ ರೆಪ್ಪೆಗಳು ಪದೇ ಪದೇ ಬಡಿದುಕೊಳ್ಳುವುದರ ವೈಜ್ಞಾನಿಕ ಕಾರಣ ಈ ಮೇಲಿನದ್ದು ನಂಬಿಕೆಗೆ ಮೀಸಲಾದರೆ, ಇನ್ನು ವೈಜ್ಞಾನಿಕ ಕಾರಣಗಳ ಪ್ರಕಾರ ನಿಮ್ಮ ಕಣ್ಣುಗಳ ಮೇಲೆ ನೀವು ಹೆಚ್ಚು ಒತ್ತಡವನ್ನು ಹಾಕಿದಾಗ ಅಥವಾ ನಿಮಗೆ ಸಾಕಷ್ಟು ನಿದ್ರೆ ಬರದಿದ್ದಾಗ ಅಥವಾ ನಿಮ್ಮ ಮನಸ್ಸಿನಲ್ಲಿ ಉದ್ವೇಗವಿದ್ದರೆ ಅಥವಾ ನೀವು ಹೆಚ್ಚು ಸಮಯವನ್ನು ಒಂಟಿಯಾಗಿ ಕಳೆದೊಯ್ಯುತ್ತಿದ್ದರೆ ನಿಮ್ಮ ಕಣ್ಣುಗಳು ಬಡಿದುಕೊಳ್ಳುತ್ತದೆ ಎನ್ನುವ ಕಾರಣವನ್ನು ನೀಡಲಾಗಿದೆ. ಈ ಕಾರಣದಿಂದಾಗಿ ನಿಮ್ಮ ಸ್ನಾಯುಗಳಲ್ಲಿ ಸಮಸ್ಯೆ ಇರುವುದನ್ನು ಸೂಚಿಸುತ್ತದೆ. ಇದು ನಿಮ್ಮ ಕಣ್ಣು ಸೆಳೆತಕ್ಕೆ ಕಾರಣವಾಗುತ್ತದೆ ಮತ್ತು ನೀವು ಕಣ್ಣುಗಳಲ್ಲಿ ಸಮಸ್ಯೆಗಳನ್ನು ಜನರಲ್ಲಿ ಕಣ್ಣುಗಳ ರೆಪ್ಪೆಯು ಬಡಿದುಕೊಳ್ಳುವುದಕ್ಕೆ ಧಾರ್ಮಿಕ ಕಾರಣಗಳು ಇವೆ, ಹಾಗೆ ವೈಜ್ಞಾನಿಕ ಕಾರಣಗಳು ಇವೆ. ಸ್ತ್ರೀಯರಲ್ಲಿ ಎಡಗಣ್ಣು ಬಡಿದುಕೊಳ್ಳುವುದು ಶುಭವಾದರೆ ಪುರುಷರಲ್ಲಿ ಅಶುಭವಾಗಿರುತ್ತದೆ. ಸ್ತ್ರೀಯರಲ್ಲಿ ಬಲಗಣ್ಣು ಬಡಿದುಕೊಳ್ಳುವುದು ಅಶುಭವಾದರೆ ಪುರುಷರಲ್ಲಿ ಶುಭವಾಗಿರುತ್ತದೆ. ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಏಕೆಂದರೆ ಮುಂದಿನ ವಿಡಿಯೋವನ್ನು ಮಾಡಲು ನಮಗೆ ತುಂಬಾ ಅನುಕೂಲಕರವಾಗಿರುತ್ತದೆ. ನನ್ನ ಚಾನೆಲ್ ಚಂದಾದಾರರಾಗಿ ನಾವು ನಿಮಗಾಗಿ ಹೊಸ ಸಲಹೆಗಳನ್ನು ತರುತ್ತೇವೆ.